ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ನೀವ್ಯಾರಾದರೂ ಈ ಥರ ಮಾಡ್ತಿದ್ರೆ ಆದಷ್ಟು ಕಡಿಮೆ ಮಾಡಿ, ಹಾಗೆ ದೂರನೇ ಇರಿ ಅಂತಲೇ ಹೇಳ್ಬೋದು. ಈ ಒಂದು ಕತೆ ಸಂಬಂಧಪಟ್ಟದ್ದು ಬಂದ್ಬಿಟ್ಟು ಸಂದೀಪ್ ಎನ್ನುವರಿಗೆ. ಇವರು ಮೂಲತಃ ಚನ್ನಪಟ್ಟಣದವರು. ಸೊ ಸಂದೀಪ್ ಅವರ ಕುಟುಂಬ ಅಂತ ಏನಿರಲಿಲ್ಲ. ಸಂದೀಪ್ ಅವರು ಒಬ್ಬರೇ ಒಂದು ಮನೆಯಲ್ಲಿ ವಾಸವಾಗಿದ್ರು ಅಂತಲೇ ಹೇಳ್ಬೋದು. ಅವರ ಕುಟುಂಬದವ್ರು ಯಾರೂ ಕೂಡ ಇರಲಿಲ್ಲ. ಸಂದೀಪ್ ಅವರು ತೀರನೇ ಬಡವ ಅಂತಲೇ ಹೇಳ್ಬೋದು. ಆದ ಕಾರಣ 3 ಹೊತ್ತು ಊಟಕ್ಕೂ ಕೂಡ ಅವ್ರಿಗೆ ತುಂಬಾ ಕಷ್ಟಪಡಬೇಕಾಗಿತ್ತು. ಆದರೆ ಸಂದೀಪ್ ಅನ್ನೋರಿಗೆ ತುಂಬಾ ಶೋಕಿ ಮಾಡುವ ಆಸೆಗಳು ಇತ್ತು. ಆದ ಕಾರಣ ಅವರು ದುಡ್ಡು ಇಲ್ಲದೇ ಇದ್ದರೂ ಕೂಡ ತುಂಬಾ ಶೋಕಿ ಮಾಡೋದಕ್ಕೆ ಪ್ರಯತ್ನ ಪಡೆದಿದ್ರು ಅಂತಲೇ ಹೇಳ್ಬೋದು. ಹೀಗೆ ಒಂದಿನ ಅವರು ತನ್ನ ಮನೆಯ ಮುಂದೆ ಯಾರೋ ಕನ್ನಡಿ ಗಾಜು ಅಥವಾ ಕನ್ನಡಿ ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ತನ್ನ ಮನೆಯ ಮುಂದೆ ಬಿದ್ದಿದ್ದಂತಹ ಕನ್ನಡಿನ ತಗೊಂಬಂದು ಸಂದೀಪ್ ಅವನ ಮನೆಯಲ್ಲಿ ಇಟ್ಕೊತಾನೆ. ಅವನು ಮಾಡಿದ ದೊಡ್ಡ ತಪ್ಪೇನೆ ಇದು. ಯಾರೇ ಆಗಲಿ ಮನೆ ಮುಂದೆ ಅಥವಾ ಫ್ರೀಯಾಗಿ ಸಿಕ್ಕಿರುವಂತಹ ಕನ್ನಡಿನ ತಗೊಂಬಂದು ಇಟ್ಕೋಬಾರ್ದು. ಬಟ್ ಸಂದೀಪ್ ಮೊದಲೇ ಆ ಥರ ದುಡ್ಡು ಇರಲಿಲ್ಲ. ಹೇಗೋ ಸಿಕ್ತಲ್ಲ ಅಂತ ಹೇಳಿ ಮನೆಗೆ ತಗೊಂಬಂದು ಆ ಒಂದು ಕನ್ನಡಿನ ಇಟ್ಕೊಂಡಿದ್ದ. ಸೊ ಹೀಗೆ ಸ್ವಲ್ಪ ದಿನಗಳು ಕಳೀತಾ ಸಂದೀಪ್ ಆ ಒಂದು ಕನ್ನಡಿನ ತುಂಬಾ ನೋಡೋನು. ಕನ್ನಡಿಯಲ್ಲೇ 3 ಹೊತ್ತು ತನ್ನ ಮುಖ ನೋಡ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ಗಡ್ಡ ಸರಿ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಮಾಡ್ತಿದ್ದ. ಹೀಗೆ 1-2-3 ದಿನಗಳು ಕಳೀತಾ ಸಂದೀಪ್ ನಗ್ನಗ್ತಾ ಆ ಒಂದು ಕನ್ನಡಿನ ನೋಡಿದ್ರೆ ಆ ಕನ್ನಡಿ ಅವನಿಗೆ ಕೋಪದಿಂದ ಕಣ್ಣೆಲ್ಲ ಕೆಂಪಾಗಿ ಕಾಣಿಸೋದು ಅವನಿಗೆ ಕಂಡು ಬರ್ತಿತ್ತು. ನಾನು ನೋಡಿದ್ರೆ ನಗ್ತಾ ಇದ್ದೀನಿ, ಕಣ್ಣು ಇಷ್ಟೊಂದೆಲ್ಲ ಕೆಂಪಿದೆ ನಂದು ಅಂತ ಹೇಳಿ ಸಂದೀಪ್ ಕೂಡ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾನೆ. ಹಾಗೆ ಎಷ್ಟೋ ಸಲ ಸಂದೀಪ್ ಆ ಒಂದು 2 ದಿನ ಆದಮೇಲೆ ತನ್ನ ಬಿಂಬನ ನೋಡ್ಕೊಳ್ಳೋದು ಬಿಟ್ಟಿದ್ರು ಕೂಡ ಅವನಿಗೆ ಅವನದೇ ಬಿಂಬ ಕೋಪದಿಂದ ಕಣ್ಣೆಲ್ಲ ಕೆಂಪಾಗಿ ನೋಡ್ತಿರೋ ಥರ ಅವನಿಗೆ ಸುಮಾರು ಸಲ ಕಾಣಿಸುತ್ತೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿರೋಂಥ ಸಂದೀಪು ಬಿಡು, ಇಲ್ಲಿ ಏನಾಗಲ್ಲ ಅಂತ ಹೇಳಿ ಹಾಗೆ ಓಡಾಡ್ಕೊಂಡಿರ್ತಾನೆ. ಹೀಗೆ ಓಡಾಡ್ತಾ ಎಷ್ಟೋ ಸಲ ಕನ್ನಡಿಯಿಂದ ಅವನ್ನ ಯಾರೋ ಕರಿತಿರೋ ಥರ ಅವನಿಗೆ ಅನಿಸುತ್ತೆ. ಸೊ ನಮ್ಮ ಮನೆಯಲ್ಲಿ ಇರೋದು ನಾನೊಬ್ಬನೇ, ಸುತ್ತಮುತ್ತ ಅವರೆಲ್ಲ ಬೇರೆ ಬೇರೆ ಕಡೆ ಮನೆಯವರು. ಅವರು ನನ್ನ ಹೆಂಗೆ ಕರಿತಿಕ್ಕೆ ಸಾಧ್ಯ? ಅವ್ರು ಕರೆದ್ರೂ ಕೂಡ ನಮ್ಮ ಮನೆ ಒಳಗಡೆ ಯಾರೋ ನನ್ನ ಕರಿತಿದ್ದೀರಲ್ಲ ಅನ್ನೋವಂಥ ಶಬ್ದ ಅಥವಾ ಆ ಥರ ಒಂದು ಫೀಲ್ ಅವನಿಗೆ ಅನಿಸುತ್ತೆ. ಸರಿ, ಯಾರು ನನ್ನನ್ನು ಕರಿತಿರೋದು ಅಂತ ಹೇಳಿ ಹೋಗಿ ನೋಡಿದಾಗ ಆ ಶಬ್ದ ಕರಿತಿರೋಂಥ ಶಬ್ದದಲ್ಲೇ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದಾಗ ಪುನಃ ಅವ್ನು ತೊಗೊಂಬಂದು ಇಟ್ಕೊಂಡಿದ್ದಲ್ಲ ಕನ್ನಡಿ, ಅಲ್ಲಿಂದನೇ ಅವನಿಗೆ ಶಬ್ದ ಕೇಳಿಸ್ತಿತ್ತು. ಸರಿ ಅಂತ ಹೇಳಿ ಕನ್ನಡಿನ ಹತ್ರ ಬಂದಿದ್ದೀನಿ, ಹೇಗೋ ಕನ್ನಡಿನ ನೋಡೋಣ ಅಂತ ಹೇಳಿ ನೋಡ್ಕೊತಾ ಇರ್ಬೇಕಾದ್ರೇ ಅವನ ಆಕೃತಿನೇ ಅವನಿಗೆ 2 ಥರ ಕಾಣೋದಕ್ಕೆ ಶುರು ಆಗುತ್ತೆ. ಅಂದರೆ ಅವನು ನಿಂತಿರೋದೇ ಒಬ್ಬ, ಆದರೆ ಆ ಕನ್ನಡಿಯಲ್ಲಿ 2 ಥರ, ಒಂದು ಕೋಪದಲ್ಲಿ ಮತ್ತು ಕಣ್ಣು ಕೆಂಪು ಮಾಡ್ಕೊಂಡಿರುವಂತಹ ಬಿಂಬ ಒಂದಾದರೆ, ಮತ್ತೊಂದು ಅವನದೇ ಸೇಮ್ ಅವನು ಯಾವ ಥರ ಕನ್ನಡಿಗೆ ತೋರಿಸ್ತಿದ್ದೋ ಅದೇ ಥರ ಕನ್ನಡಿ ಅವನಿಗೆ ವಾಪಸ್ ತೋರಿಸ್ತಿತ್ತು. ಸೊ ಇದೇನಿದೆ 2 ಥರ ತೋರಿಸ್ತಿದ್ದ ಅಂತ ಹೇಳಿ ಸಂದೀಪ್ ಆ ಒಂದು ಕನ್ನಡಿನ ಎತ್ತಿ ಆದಷ್ಟು ಬೇಗ ಮನೆಯಿಂದ ಆಚೆ ಕಡೆ ತೊಗೊಂಡೋಗಿ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿ ಅದನ್ನ ಬಿಚ್ಚಿ ಮನೆಯಿಂದ ಎತ್ಕೊಂಡು ಹೋಗಿ ಅಂತ ಪ್ರಯತ್ನ ಪಡಬೇಕಾದ್ರೇ ಒಂದು ಆಶ್ಚರ್ಯನೇ ಕಂಡಿತ್ತು. ಅದೇನು ಅಂತ ಅಂದರೆ ಒಂದು ಬಾಗಿಲಿಂದ ಹೊರಗೆ ಬರಬೇಕಾದ್ರೇ ಹೊಸ್ಲನ್ನ ಹಿಡಿದು ಕನ್ನಡಿ ಗಾಜು ಕೆಳಗಡೆ ಬೀಳುತ್ತೆ. ಬಿದ್ದ ರಭಸಕ್ಕೇನೆ ಗಾಜೆಲ್ಲ ಚೂರಾಗಿ ಅವನ ಹೊಸ್ಲು ಮುಂದೆಗಡೆ ಬೀಳುತ್ತೆ. ಸೊ ಅಂತ ಅವನು ಸಂದೀಪ್ ತಲೆ ಕೆಡಿಸ್ಕೊಳ್ದೇ ಅದನ್ನೆಲ್ಲನೂ ಕೂಡ ಗುಡಿಸ್ಬಿಟ್ಟು ಸೈಡಿಗೆ ತೊಗೊಂಡಾಗ ಎಸೆದ್ಬಿಟ್ಟು ಇನ್ನೂ ಆರಾಮಾಗಿರ್ತಾನೆ. ಆದರೆ ಅವನಿಗೆ ಆ ಶಬ್ದ ಮಾತ್ರ ಕೇಳಿಸೋದು ಸುಮ್ಮನೆ ಆಗೋದೇ ಇಲ್ಲ. ಪುನಃ ಅವ್ನು ಕನ್ನಡಿ ಇಟ್ಟಿದ್ನಲ್ಲ ಆ ಜಾಗಕ್ಕೆ ಹೋಗಿ ನೋಡಿದಾಗೆಲ್ಲ ಅವನ್ನೆರಡು ಅವನಿಗೆ ಕಾಣಿಸ್ತಾನೆ ಇರುತ್ತೆ. ಆದರೆ ಅವನ್ನೆರಡು ಅವನಿಗೆ ಎತ್ತರವಾಗಿ ಅವನ್ನೇ ಪಾಸ್ ಆಗೋ ಥರ, ಅವನಿಗಿನ ಸ್ಪೀಡಾಗಿ ನಡ್ಕೊಂಡು ಹೋಗೋ ಥರ ಎಲ್ಲ ಅವನಿಗೆ ಅನ್ನಿಸ್ತಿರುತ್ತೆ. ಮನೆ ಒಳಗಡೆ ಯಾರೋ ಅವನ್ನ ಬಿಟ್ಟು ಬೇರೆ ಯಾರೋ ಅವ್ನು ಸುತ್ತಾ ಇದ್ದಾರೆ ಅನ್ನೋಂತಹ ಫೀಲು ಕೂಡ ಅವನಿಗೆ ಕೊಡೋದಕ್ಕೆ ಶುರು ಆಗುತ್ತೆ. ಇದನ್ನೆಲ್ಲ ಗಮನಿಸಿದಂತಹ ಸಂದೀಪು ಆ ಒಂದು ಚೂರಾಗಿರುವಂತಹ ಗಾಜ್ ಹತ್ರ ಹೋಗಿ ಯಾರು ನೀನು, ಏನು ಬೇಕು ನಿನಗೆ ಅಂತ ಹೇಳಿ ಮಾತಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಆ ಒಂದು ಊರಿನವರು
ಅವನ್ನ ನೋಡ್ತಾರೆ. ಒಂದಿಬ್ಬರು ಮೂರು ಜನ, ಇವ್ನು ಯಾರು ಒಬ್ಬೊಬ್ಬನೇ ಮಾತಾಡ್ಕೊತಾ ಇದ್ದಾನಲ್ಲ, ತೇಜ್ಗೆ ಶೋಕಿ ಜಾಸ್ತಿ ಆಯಿತು, ತಿನ್ನೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ರೂ ಏನೋ ಮಾಡ್ತಾನಲ್ಲ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅವ್ರು ನೋಡ್ತಿರ್ಬೇಕಾದ್ರೆ ಒಂದು ಆಶ್ಚರ್ಯ ಅವ್ರಿಗೆ ಕಣ್ಣಕ್ಕೆ ಕಾಣಿಸುತ್ತೆ. ಅದೇನಂತಂದರೆ ಪುಡಿಯಾಗಿರೋ ಗಾಜು ಹತ್ರನೇ ಸಂದೀಪ್ ಆ ಗಾಜಿನ ಒಳಗಡೆ ಯಾವುದೋ ಒಂದು ಕೈ ಬಂದು ಅವನ್ನ ಎಳ್ಕೊಂಡು ಗಾಜು ಒಳಗಡೆ, ಆ ಚೂರಾಗಿರೋ ಗಾಜು ಒಳಗಡೆ ಎಳ್ಕೊಂಡು ಹೋಗೋದನ್ನ ಆ ಊರಿನವರು ಗಮನಿಸಿದಂತಹ ಊರಿನವರು ಒಂದೊಮ್ಮೆ ಬೆಚ್ಚಿಬಿದ್ದು ಅಲ್ಲಿಂದ ಹೋಗಿ ನೋಡಿದಾಗ ಸಂದೀಪ್ ಜೋರಾಗಿ ಕಿರಿಸ್ತಾ ಇರ್ತಾನೆ, ನನ್ನ ಬಿಡಿಸಿ ಇಲ್ಲಿಂದ ನನ್ನ ಕಾಪಾಡಿ ಅಂತ ಹೇಳಿ. ಅದಕ್ಕೆ ಊರಿನವ್ರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಅದನ್ನ ಮುಟ್ಟಕ್ಕೂ ಕೂಡ ಹೋಗೋದಿಲ್ಲ ಅವರು. ನಂತರ ಸಂದೀಪ್ ಅವನ ಮನೆ ಹತ್ರ ಫುಲ್ಲು ಬೇಲಿ ಹಾಕಿ ಅಲ್ಲಿ ಯಾರು ಹೋಗದಿರೋ ಥರ ತಡೆದಿರುವಂಥದ್ದು. ಸೊ ಇದು ಆ್ಯಕ್ಚುಲಿ ನಡೆದಿರುವಂತಹ ಒಂದು ಸತ್ಯ ಘಟನೆ. ಕನ್ನಡಿಯ ಮುಂದೆ ಒಬ್ಬನೇ ಹೆಚ್ಚು ಹೊತ್ತು ನಿಲ್ಲಬೇಡಿ. ನೀವು ನಿಮ್ಮ ನೆರಳನ್ನು ನಂಬ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಟೇಕ್ ಕೇರ್, ಗುಡ್ ಬೈ.